ಹೆಲೋ ಎವ್ರಿವನ್, ಬನ್ನಿ ಇವತ್ತು ನಾನು ನಿಮಗೆ ಟೀ ಜೊತೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಅಥವಾ ಸಾಟರ್ಡೇನೋ ಮಕ್ಕಳಿಗೆ ಟಿಫಿನ್ಗೆ ಬಾಕ್ಸ್ ಬೇಕಿದ್ದರೆ ಈ ಥರ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಸೂಪರಾಗಿರುತ್ತೆ. ಈವ್ನಿಂಗ್ ಆದರೂ ಮಾಡ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲು ಒಂದು ಕಡಾಯಿಗೆ ನೀವು 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಂತರ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರ ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಅರ್ಧ ಸ್ಪೂನ್ ಹಾಕಿದರೆ ಸಾಕು. ನಾನು ಸ್ವಲ್ಪ ಖಾರವಾಗಿರಲಿ ಅಂತೇಳಿ ಸ್ವಲ್ಪ 1 ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಖಂಡಿತವಾಗ್ಲೂ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಒಂದು 2 ನಿಮಿಷ ನಾವು ಈ ಥರ ಮಿಕ್ಸ್ ಮಾಡಿ ಆದಮೇಲೆ ನಂತರ ಅರ್ಧ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀರು ಸ್ವಲ್ಪ ಕುದಿ ಬರುವ ಹಾವಿ ಆಗ್ತಿರ್ಬೇಕು ನೋಡಿ. ಈ ಥರ ಹಾವಿ ಆಗುವಾಗ ನೀರು ಚೆನ್ನಾಗಿ ಇನ್ನೇನು ಕುದೀತಿದೆ ನೀರು ಅನ್ನೋಷ್ಟ್ರಿಗೆ ನೀವು 1 ಕಪ್ ಸೂಜಿ ರವೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ದಪ್ಪ ರವೆ ಕೂಡ ತೊಗೊಳ್ಬೋದು ಆಫ್ನಲ್ಲಿ ನಿಮಗೆ. ನಾನು 1 ಕಪ್ ಆಗುವಷ್ಟು ಸೂಜಿ ರವೆನ ತೊಗೊಂಡಿದ್ದೀನಿ, ಅಂದರೆ 1 ಬೌಲ್ ಹಾಕ್ಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನೀವು ಅದು ಸ್ವಲ್ಪ ಒಂದು ಹದಕ್ಕೆ ಬರೋ ತನಕ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಕೈ ಆಡಿಸೋದು ಮಾತ್ರ ನೀವು ಬಿಡಬಾರ್ದು. ಈ ಥರ ಕಂಟಿನ್ಯೂಯಸ್ ಆಗಿ ಒಂದು 2ರಿಂದ 3 ನಿಮಿಷ ನೀವು ಸೂಜಿ ರವೆ ಒಂದು ಹದಕ್ಕೆ ಬರೋ ತನಕ ಮಿಕ್ಸ್ ಮಾಡ್ತಾನೆ ಇರಿ. ಕನಿಷ್ಠ ಅಂದರೆ ಒಂದು 2 ನಿಮಿಷನಾದರೂ ನೀವು ಈ ಥರ ಮಿಕ್ಸ್ ಮಾಡಬೇಕು. ನೀವು ಬೇಕಿದ್ದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ನಾನು ಆಲ್ರೆಡಿ ಆಯಿಲನ್ನು ಹಾಕಿರೋದ್ರಿಂದ ತುಪ್ಪವನ್ನೇನು ಹಾಕಿಲ್ಲ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು. ನೋಡಿ, ನಿಮಗೆ ಮನೇಲಿ ಏನಾದರೂ ಮಕ್ಕಳಿಗೆ ಬಾಕ್ಸ್ಗೆ ಏನಾದರೂ ಸ್ನ್ಯಾಕ್ಸ್ಗೆ ಮಾಡಬೇಕಂದ್ರೆ ಐಡಿಯಾ ಇದ್ದಾಗ ಸಡನ್ನಾಗಿ ನೀವು ಈ ಥರ ಸ್ನ್ಯಾಕ್ಸ್ನೋ ಅಥವಾ ಬ್ರೇಕ್ಫಾಸ್ಟು ಮಾಡಿಕೊಡಿ. ನಿಜವಾಗ್ಲೂ ಸೂಪರಾಗಿರುತ್ತೆ. ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನೋಡಿ ಈಗ ಒಂದು ಹದಕ್ಕೆ ಬಂದಿದೆ, ನೋಡ್ತಿರ್ಬೋದು. ಅದು ಬರ್ತಾ 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 ಗಟ್ಟಿ ಆಗುತ್ತೆ ನೋಡಿ. ಈ ಥರ ಒಂದು ಹದಕ್ಕೆ ಬರೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ಗ್ಯಾಸನ್ನು ಆಫ್ ಮಾಡಿ ನೋಡಿ. ನಾನೀಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು 5 to 6 ಮಿನಿಟ್ಸ್ ಇದರಲ್ಲಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ನಮಗೆ ಕೈ ಮುಟ್ಟುವಂಥ ಬಿಸಿ ಇರಬೇಕಷ್ಟೇ. ಅಷ್ಟು ಸ್ವಲ್ಪ ಉಗುರು ಬೆಚ್ಚಗಿನ ಬಿಸಿ ಇರುವಾಗಲೇ ನೀವು ಈ ಥರ ಉಂಡೆಯನ್ನು ಮಾಡ್ಕೊಳ್ಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕು ಅಥವಾ ಯಾವ ಶೇಪಲ್ಲಿ ಬೇಕಾದರೂ ನೀವು ಮಾಡ್ಕೊಳ್ಬೋದು. ದೋಸೆ ಥರ ದೊಡ್ಡದು ಕೂಡ ಮಾಡ್ಕೊಳ್ಬೋದು, ಇಲ್ಲ ಮಿನಿ ದೋಸೆ ಥರನಾದರೂ ಮಾಡ್ಬೋದು, ಅಥವಾ ಬಿಸ್ಕೆಟ್ ಸೈಜ್ ಆದರೂ ಮಾಡ್ಬೋದು. ನಾನು ಇಲ್ಲಿ ಮಕ್ಕಳಿಗೆ ಇಷ್ಟ ಆಗಲಿ ಅಂತೇಳಿ ಬಿಸ್ಕೆಟ್ ಸೈಜ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ನಂತರ ಸ್ಪೂನಿನ ಸಹಾಯದಿಂದ ನೀವು ಈ ಥರ ಲೈನ್ಸ್ನ ಹಾಕ್ಕೊಳ್ಳಿ. ಈ ಥರ ಲೈನ್ಸ್ನ ಹಾಕ್ಕೊಳ್ಳೋದ್ರಿಂದ ಒಳಗಡೆ ಬೇಗ ಬೇಯುತ್ತೆ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದೇ ಥರನೂ ನೀವು ಎಲ್ಲದನ್ನೂ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನೀವೇನಾದರೂ ಹಿಟ್ಟನ್ನು ಸೂಜಿ ರವನ್ನು ಕಡೆಗೆ ತೆಗೆದ್ಮೇಲೆ ಒಂದು 5ರಿಂದ 10 ನಿಮಿಷ ಆಗಿ ತೆಗೆದ್ಮೇಲೆ ಇನ್ನೂ ಸ್ವಲ್ಪ ಬಿಡೋಣ ಅಂತೇಳಿ ಬಿಟ್ಟರೆ ಅದು ತೀರಾ ಆರು ಹೋದ್ಮೇಲೆ ನಿಮ್ಗೆ ಏನು ಮಾಡೋಕ್ಕೆ ಬರೋದಿಲ್ಲ, ಕೆಟ್ಟೋಗ್ಬಿಡುತ್ತೆ. ಸೊ ಗ್ಯಾಸನ್ನು ಆಫ್ ಮಾಡಿ ಒಂದು 5 to 6 ಮಿನಿಟ್ಸ್ ಆದಮೇಲೆ ಅದು ಸ್ವಲ್ಪ ನಮ್ಮ ಕೈಗೆ ಮುಟ್ಟೋಷ್ಟು ಬಿಸಿ ಇರಬೇಕು. ಅಷ್ಟಿರುವಾಗಲೇ ನೀವು ತೊಗೊಂಡ್ಬಿಡಬೇಕು. ಈಗ ನೋಡಿ, ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ದೋಸೆ ಥರ ಮಾಡ್ಕೊಳ್ತಾರಲ್ಲ ಆ ಥರನೂ ಮಾಡ್ಕೊಳ್ಬೋದು. ಕೈಗೆ ಸ್ವಲ್ಪ ನೀವೇನಾದರೂ ಹಿಟ್ಟು ಹತ್ತಿದ್ರೆ ತುಪ್ಪನೋ ಅಥವಾ ಎಣ್ಣೆನೋ ಸವರ್ಕೊಂಡು ನೀವು ಈ ಥರ ಬಾಲ್ಸ್ನ ಮಾಡ್ಕೊಳ್ಬೋದು. ನಿಮಗೆ ಲೈನ್ಸ್ ಬೇಡ ಅನ್ನೋರು ಕೂಡ ಸ್ಕಿಪ್ ಮಾಡ್ಬೋದು. ಆ್ಯಸ್ ಯುವರ್ ಲೈಕ್, ನೀವು ಲೈನ್ಸ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಪ್ಲೇನ್ ಮಿನಿ ದೋಸೆನಾದರೂ ಮಾಡ್ಕೊಳ್ಳಿ ಚಿಕ್ಕದಾಗಿ. ನೋಡಿ, ಇದ್ರ ಜೊತೆ ನೀವು ಟೊಮ್ಯಾಟೊ ಚಟ್ನಿನಾದರೂ ಮಾಡ್ಕೊಳ್ಬೋದು ಅಥವಾ ಮೊಸರಾದರೂ ತಿನ್ಬೋದು. ಮೊಸರು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಹೊಸ ಟೇಸ್ಟ್ ಕೂಡ ಮಾಡಿದೆ, ಮೊಸರು ಜೊತೆ ಇದು ಸೂಪರಾಗಿರುತ್ತೆ ಅಂತ. ಅಥವಾ ನೀವು ಟೊಮೆಟೊ ಕೆಚಪ್ ಜೊತೆನಾದರೂ ತಿನ್ಬೋದು. ನಿಮ್ಮ ಮನೇಲಿ ಏನಾದರೂ ನೀವು ಬಾಕ್ಸಿಗೆ ಪಲ್ಯ ಮಾಡಿದರೆ ಪಲ್ಯ ಜೊತೆನೂ ಕೂಡ ತಿನ್ಬೋದು. ಬಟ್ ಇದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಅಂದರೆ ಮೊಸರು ಅಂತಲೇ ಹೇಳ್ಬೋದು. ಸೂಪರಾಗಿರುತ್ತೆ. ನೋಡಿ, ಇದೇ ಥರನೇ ನಾನು ಎಲ್ಲದೂ ಬಾಲ್ಸ್ ಕೂಡ ಈ ಥರ ಬಿಸ್ಕೆಟ್ ಟೈಪಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲೇಟ್ ಮಾಡಬೇಡಿ. ಇದು ಸ್ವಲ್ಪ ಆರೋಗೋಕ್ಕಿಂತ ಮುಂಚೆನೇ ನೀವು ತವಾಕ್ಕೆ ಹಾಕ್ಬಿಡಬೇಕು. ಇದು ಆರೋಗಿದ ಮೇಲೆ ಕ್ರ್ಯಾಕ್ಸ್ ಎಲ್ಲ ಬಿಟ್ಬಿಡುತ್ತೆ, ಬರೋದಿಲ್ಲ, ಅಂಟುಬಿಡುತ್ತೆ. ಸೊ ಹಾಗಾಗಿ ಈಗ ಒಂದು ಪ್ಯಾನ್ಗೆ ನಾನು ಎಣ್ಣೆಯನ್ನು
ಅಪ್ಲೈ ಮಾಡ್ತಾಯಿದ್ದೀನಿ. ಜಾಸ್ತಿ ಎಣ್ಣೆನ ಹಾಕ್ಲಿಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿ ಹಾಕಿ ಅಪ್ಲೈ ಮಾಡಿ. ಇದೇನು ಸೂಜಿ ರವದು ದೋಸೆ ಮಾಡಿರ್ತೀವಲ್ವ, ಅದು ಗ್ಯಾಸ್ಗೆ ಹತ್ತಬಾರ್ದು, ಅಷ್ಟೇ ಎಣ್ಣೆಯನ್ನು ಅಪ್ಲೈ ಮಾಡಿ ಅಷ್ಟೇ. ಈ ಥರ ನಾನು ಒಂದೊಂದಾಗಿ ಸ್ನ್ಯಾಕ್ಸ್ನ ಈ ಥರ ಇಡ್ತಾಯಿದ್ದೀನಿ. ನಂತರ ಮೇಲೆ ಸ್ವಲ್ಪನೇ ನೀವು ಆಯಿಲ್ನ ಸ್ಪ್ರೆಡ್ ಮಾಡ್ತಾ ಬನ್ನಿ. ಯಾಕೆ ಅಂದರೆ ನಾವು ಉಲ್ಟಾ ತಿರುಗಿಸಿದಾಗ ಅದು ಕೂಡ ದೋಸೆ ತವಕ್ಕೆ ಹತ್ತಬಾರ್ದು ಅಂತೇಳಿ ಈ ಥರ ಸ್ವಲ್ಪ ಮೇಲೆ ಎಣ್ಣೆಯನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಲಿಡ್ ಕ್ಲೋಸ್ ಕೂಡ ಮಾಡ್ಬೋದು. ಲಿಡ್ ಕ್ಲೋಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ಸೂಜಿ ರವೆ ತುಂಬ ಸಾಫ್ಟಾಗಿರೋದ್ರಿಂದ ನಾವು ನೀರಲ್ಲೇನು ಕುದಿಸಿರ್ತೀವಲ್ವ, ಒಂದು 80% ಅದರಲ್ಲೇ ಬೆಂದಿರುತ್ತೆ ರವೆ. ಸೊ ಹಾಗಾಗಿ ನಾನು ಜಾಸ್ತಿ ಏನು ಲಿಡ್ ಕ್ಲೋಸ್ ಏನು ಮಾಡಿಲ್ಲ, ಮೀಡಿಯಮಾಗಿ ಬೇಯಿಸ್ಕೊಳ್ಬೇಕು. ನೀವು ದೋಸೆ ಅಥವಾ ಚಪಾತಿ ಯಾವ ಥರ ಬೇಯಿಸ್ತೀರೋ ಅದೇ ಥರ ಕೂಡ ಬೇಯಿಸ್ಕೊಳ್ಬೇಕು. ನಿಮಗೆ ಕ್ರಿಸ್ಪಿಯಾಗಿರ್ಬೇಕಂದ್ರೆ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಕು. ಬಟ್ ನೀವು ಗ್ಯಾಸನ್ನು ಮಾತ್ರ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡಿರಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆಲ್ಲ ಒತ್ತಿದ ಥರ ಕಾಣಿಸುತ್ತೆ, ಒಳಗೆಲ್ಲ ಹಸಿ ಹಸಿ ಆಗೇ ಇರುತ್ತೆ. ಸೊ ಹಾಗಾಗಿ ಈ ಥರ ನೀವು ಚೆನ್ನಾಗಿ ತಿರುಗಿಸಾಡ್ತಾನೆ ಇರಬೇಕು. ಅಂದಾಗಲೇ ಮಾತ್ರ ನಿಮಗೆ ಈ ಸ್ನ್ಯಾಕ್ಸ್ ಸೂಪರಾಗಿ ಅಥವಾ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಲಾಸ್ಟ್ಗೆ, ಅಂದರೆ ಇನ್ನೇನು ತೆಗೆಯುವಾಗ ಇನ್ನೊಂದು 3 ನಿಮಿಷ ಇದೆ ಅಂದಾಗ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಧ್ಯ ಆದಷ್ಟು ನೀವು ಮಕ್ಕಳಿಗೆ ಏನಾದರೂ ಮಾಡಿಕೊಡುವಾಗ ಯಾವ ರೀತಿ ಎಣ್ಣೆಯನ್ನು ಅಪ್ಲೈ ಮಾಡ್ತೀರೋ ಅದೇ ರೀತಿ ತುಪ್ಪವನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಆಯಿಲ್ಗೂ ತುಪ್ಪಕ್ಕೂ ತುಂಬಾ ವ್ಯತ್ಯಾಸ ಆಗುತ್ತೆ. ಆಯಿಲ್ ತುಂಬ ಡೇಂಜರ್ ಅಂತಲೇ ಹೇಳ್ಬೋದು. ಜಾಸ್ತಿ ಎಣ್ಣೆ ಇರೋ ಐಟಮ್ಸ್ನ ಏನು ತಿನ್ನಬಾರ್ದು. ಸೊ ಹಾಗಾಗಿ ನಾನು ಸಾಧ್ಯ ಆದಷ್ಟು ನನ್ನ ಮಕ್ಕಳಿಗೆ ಏನಾದರೂ ಮಾಡುವಾಗಲೂ ಕೂಡ ನಾನು ತುಪ್ಪವನ್ನೇ ಹಾಕಿ ಮಾಡ್ತೀನಿ ನೋಡಿ. ಈಗ ತುಪ್ಪವನ್ನು ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಒಳಗಡೆ ಎಲ್ಲ ಇದೆ ನೋಡಿ. ನೀವೇನಾದರೂ ಗ್ಯಾಸ್ ಒಂದೇ ಸಲ ಜೋರಾಗಿಟ್ಟರೆ ಈ ಥರ ನಿಮಗೆ ಒತ್ತಿರುತ್ತೆ ನೋಡಿ, ಒತ್ತಿರೋದು ಆ ಥರ ಇದಾಗಿಬಿಡುತ್ತೆ. ಸೊ ಹಾಗಾಗಿ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮೀಡಿಯಮ್ ಆಗಿ ನಿಧಾನವಾಗಿ ನೀವು ಬೇಯಿಸ್ಕೊಳ್ತಾ ಇರಬೇಕು ನೋಡಿ. ಟೈಮ್ ಹಿಡಿದ್ರೂ ಪರವಾಗಿಲ್ಲ, ನೀವು ನಿಧಾನವಾಗಿ ಬೇಯಿಸಿ. ಈಗ ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಲೇಟ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸಿ ನೋಡಿ. ಒಂದು ಓಪನ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಒಳಗಡೆ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ. ಖಂಡಿತವಾಗ್ಲೂ ನಿಮಗೆ ಮಕ್ಕಳಿಗೆ ಏನಾದರೂ ಲಂಚ್ ಬಾಕ್ಸ್ಗೆ ಮಾಡಬೇಕಂದ್ರೆ ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.